50 ರೂಪಾಯಿ ಕೊಟ್ಟಿದ್ರು ನನಗೆ. 50 ರೂಪಾಯಿ ಆಗಿನ ಟೈಮ್ಗೆ ಅದು ಯಾವ ಫಿಲ್ಮ್ ಇಂಡಸ್ಟ್ರಿಲಿ ರೈಟರ್ಸ್ ಗಳು ಸ್ಟ್ರಾಂಗ್ ಆಗಿದಾರೋ ಆ ಇಂಡಸ್ಟ್ರಿ ಯಾವತ್ತೂ ಸೋತಿಲ್ಲ, ಹಿಂದೆ ತಿರುಗು ನೋಡಿಲ್ಲ. ಅದಕ್ಕೆ ನಮ್ಮ ಇಂಡಸ್ಟ್ರಿನೇ ಸಿನಿಮಾ ಮೇಲೆ ಆಸೆಗೆ ಪ್ಯಾಷನ್ ಬಂದ್ಬಿಟ್ವಿ. ಎಣ್ಣೆ ಅಭ್ಯಾಸ ಇಲ್ಲ, ಬಿಡಿ ಅಭ್ಯಾಸ ಇಲ್ಲ, ಟೀ ಕಾಫಿ ಕುಡಿಯಲ್ಲ. ಕಿಕ್ಕಿರೋದೇ ಅದೊಂದು. KGF ಇಂದ ಹಿಡಿದು ಕಾಂತಾರ ಸಿನಿಮಾವರೆಗೂ ಬೈಕೊಂಡು ಕೂತಿರ್ತಾರೆ. ಆ ತರದೊಂದು ಟೀಮ್, ಆ ತರದ ಗ್ಯಾಂಗ್ಗಳನ್ನ ನೋಡ್ಬಿಟ್ಟಿದ್ವಿ. ಸಕ್ಸಸ್ ನೋಡಿರೋರು, ಸಕ್ಸಸ್ ಆಗೋದಕ್ಕೆ ಏನ್ ಮಾಡ್ಬೇಕು ನಮ್ಮಲ್ಲಿ ಒಳ್ಳೇದು ಮಾತ್ರ ಮಾತಾಡೋರು, ಆ ತರದ್ದೇ ಇರೋದ್ರಿಂದ ಈಗ ನನಗೆ ತುಂಬಾ ಕಾನ್ಫಿಡೆಂಟ್ ಇರೋದೇನಂದ್ರೆ, ಕೆಲವ್ರು ಏನಂದ್ರೆ ಇದು ಬೇಡ ಏನೋ ಬೇಕು ಅಂತ ಹೇಳ್ತಾರೆ, ಅವ್ರ ಹತ್ರ ಎಣಗೋದ್ ಕಷ್ಟ. ಏನೋ ಬೇಕು ಸರ್, ಇವಾಗ ನೀವು ಗಾಂಧಿನಗರದಲ್ಲಿ ಹೇಳಿದ್ರಿ ಸುಮಾರು ಜನ ಹಿಂಗ್ ಮಾಡ್ತಾರೆ. ಪಾಪ ಇವಾಗ ಲಿರಿಕ್ ರೈಟರ್ಸ್ ಬರ್ಬೇಕು, ನಾವು ಡೈಲಾಗ್ ಬರೀಬೇಕು, ನಾವು ಹಾಡ್ ಬರೀಬೇಕು ಅನ್ನೋ ಹುಡುಗರಿಗೆ ನೀವು ಕೊಡೋ ಸಂದೇಶ. ಆಕ್ಚುಲಿ ಇದು ನನಗೆ ಇಷ್ಟೊತ್ತವರೆಗೂ ಕೇಳಿದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ನೀವು ಕೇಳಿದ್ದು. ಒಂದ್ ಸೆಕೆಂಡ್, ಇದೊಂಚೂರು ಇದಾಗ್ತಾ ಇದೆ. ಆಕ್ಚುಲಿ ಇದು ನನಗೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ನೀವು ಕೇಳಿದ್ದೇನಂದ್ರೆ, ನಂದೊಂದು 10 ವರ್ಷದ್ದು ತುಂಬಾ ಚಿಕ್ಕ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತೀನಿ. ರೈಟರ್ಗಳಿಗೆ ನಯಾ ಪೈಸೆ ಬೆಲೆ ಕೊಡ್ತಿರ್ಲಿಲ್ಲ ಇಂಡಸ್ಟ್ರಿ, ಕೊಡ್ತಿರ್ಲಿಲ್ಲ. ಈಗಿಲ್ಲ ಅಂತಲ್ಲ, ಕೊಡ್ತಿರ್ಲಿಲ್ಲ. ಹಿಂಗೆ ಇತ್ತು. ಹೆಂಗೆ ಅಂದ್ರೆ, ಒಂದ್ ಸಿನಿಮಾಗ್ ಒಂದ್ ಸಾಂಗ್ ಬರ್ದಿದೆ, 50 ರೂಪಾಯಿ ಕೊಟ್ಟಿದ್ರು ನನಗೆ. 50 ರೂಪಾಯಿ ಆಗಿನ ಟೈಮ್ಗೆ ಅದು ಕಡಿಮೆ ದುಡ್ಡೆ, ಅದೇನು ಅಷ್ಟು ಬೆಲೆ ತರೋದಲ್ಲ. 50 ರೂಪಾಯಿ ಕೊಟ್ಟಿದ್ರು. ಅದನ್ನು ತುಂಬಾ ಕಷ್ಟಪಟ್ಟು ಹೋರಾಟ ಮಾಡಿ ಡೈರೆಕ್ಟರ್ ಇಸ್ಕೊಟ್ಟಿದ್ರು ನನಗೆ. ಪ್ರೊಡ್ಯೂಸರ್ ಹತ್ರ ರಿಕ್ವೆಸ್ಟ್ ಮಾಡಿ ಇಸ್ಕೊಟ್ಟಿತ್ತು 50 ರೂಪಾಯಿ. ಅದು ಅಂದ್ರೆ ಏನಂದ್ರೆ, ರೈಟರ್ಗಳಿಗೆ ಯಾಕೆ ದುಡ್ಡು ಕೊಡ್ಬೇಕು, ರೈಟಿಂಗ್ ಎಲ್ಲ ಫ್ರೀಯಾಗಿ ಆಗ್ಬೇಕು ಕೆಲಸ ಅನ್ನೋ ತರದೊಂದು ಮೈಂಡ್ ಸೆಟ್ ಇದೆ ನಮ್ಮಲ್ಲಿ. ನಮ್ಗೆ ಈಗ ತುಂಬಾ ಒಳ್ಳೆ ಇದೇನಂದ್ರೆ, ಒಂದಷ್ಟು ಸಿನಿಮಾ ಟೀಮ್ಗಳು ಬಂದು ಎಲ್ಲ ಏನಾದ್ರೆ ಎಲ್ಲರೂ ತುಂಬಾ ರೈಟರ್ಗೆ ರೆಸ್ಪೆಕ್ಟ್ ಮಾಡುವಂತ ಟೀಮ್ಗಳು ಬಂದಿದೆ. ಪೂರ್ತಿ ರೈಟ್ರೇ ತುಂಬಾ ಇಂಪಾರ್ಟೆಂಟ್ ಅನ್ನೋ ತರದ್ದು ಇಂಡಸ್ಟ್ರಿ ಗೊತ್ತಾಗಿದೆ ಪೂರ್ತಿ. ಯಾವ ಫಿಲ್ಮ್ ಇಂಡಸ್ಟ್ರಿಲಿ ರೈಟರ್ಸ್ ಗಳು ಸ್ಟ್ರಾಂಗ್ ಆಗಿದಾರೋ ಆ ಇಂಡಸ್ಟ್ರಿ ಯಾವತ್ತೂ ಸೋತಿಲ್ಲ, ಹಿಂದೆ ತಿರುಗು ನೋಡಿಲ್ಲ. ಅದಕ್ಕೆ ನಮ್ಮ ಇಂಡಸ್ಟ್ರಿನೇ ಉದಾಹರಣೆ. ಆಗಿನ ಟೈಮಲ್ಲಿ ಚಿ ಉದಯಶಂಕರ್ ಸರ್ ಇರ್ಬೋದು, ಯಾರು ನಮ್ಮ ಎಲ್ಲ ರೈಟರ್ಗಳನ್ನ ನೋಡ್ಕೊಂಡು ಬಂದ್ರೆ, ವರದಪ್ಪ ವರ್ಣವ್ರು ಇದ್ರು, ಅವರೆಲ್ಲ ಏನಂದ್ರೆ ತುಂಬಾ ರೈಟರ್ಗಳು ಡಿಸಿಷನ್ ತಗೋತಿದ್ರು. ಡಿಸಿಷನ್ ಮೇಕರ್ ರೈಟರ್ಗಳಾಗಿದ್ರು ಅವಾಗ. ಎಲ್ರು ರೈಟರ್ಗಳನ್ನ ಇಟ್ಕೊಂಡು ಸಿನಿಮಾ ಪ್ಲಾನ್ಗಳು ನಡೀತಿತ್ತು. ಆ ತರದವೆಲ್ಲ ಏನಂದ್ರೆ ಫುಲ್ ಸಕ್ಸಸ್ ಆಗಿ ಬಂದಿದೆ. ಅದು ನಾವು ಬದುಕಿಲ್ದೇ ಇರೋನು ಹಿಸ್ಟ್ರಿ. ಅದೆಲ್ಲರೂ ಹೇಳ್ತಾರೆ ಹಿಂಗೆ ಇರೋದು ಅಂತ. ಮಲಯಾಳಂ ಇರ್ಬೋದು, ತಮಿಳ್ ಇರ್ಬೋದು, ಯಾಕೆ ಇಂಡಸ್ಟ್ರಿ ಅಷ್ಟೊಂದು ಸಮೃದ್ಧಿಯಾಗಿ ಯಾವ್ದೇ ಹೊಡೆತಕ್ಕೂ ಅದು ಸ್ವಲ್ಪ ಶೇಕ್ ಆಗಲ್ಲ ಅಂತಂದ್ರೆ, ಅವ್ರು ನಂಬಿರೋದು ಅವ್ರ ರೈಟರ್ಗಳನ್ನ, ಪಿಕ್ಚರ್ನ. ಫಿಲಮ್ಗೆ ಬ್ಯಾಲೆನ್ಸ್ ಆಗಿ ಹಿಂಗ್ ಹೋಗ್ತೈತೆ ಅಂದ್ರೆ ರೈಟರ್ಗಳು ಎತ್ತೋ ತಾಕತ್ತಿರೋದು ರೈಟರ್ಗಳಿಗೆ ಅದಿದೆ. ಈಗ ಹೊಸದಾಗಿ ರೈಟರ್ಗಳು ಬರೋದಕ್ಕೆ ನನಗೆ ಏನಂದ್ರೆ ಒಳ್ಳೆ ಪ್ಲಾಟ್ಫಾರ್ಮ್ ರೆಡಿ ಇದೆ ಅಂತ ಅನ್ಸುತ್ತೆ ಇವಾಗ ಇಂಡಸ್ಟ್ರಿಲಿ. ಮುಂಚೆ ಎಲ್ಲ ರೈಟರ್ಗಳನ್ನ ಕನ್ಸಿಡರ್ ಮಾಡ್ತಿರ್ಲಿಲ್ಲ, ಈಗ ರೈಟರ್ಗಳಿಗೊಂದು ರೆಸ್ಪೆಕ್ಟ್ ಮಾಡ್ತಾರೆ. ಅದೇ ಏನಂತಂದ್ರೆ, ನಮ್ ಪುಣ್ಯಕ್ಕೆ ನಾವಿರೋ ಟೀಮ್ ಅಲ್ಲೇ ರೈಟರ್ ಅಂದ್ರೆ ತುಂಬಾ ರೆಸ್ಪೆಕ್ಟ್ ಮಾಡುವಂತ ಡೈರೆಕ್ಷನ್ ಟೀಮ್ ಅಲ್ಲಿ ಇದೀವಿ. ನಮ್ಮ ತರುಣ್ ಸರ್ ಇದಾರಲ್ಲ, ರೈಟರ್ಗಳಿಗೆ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಇದುವರೆಗೂ ನಾನು ಅವ್ರ ಜೊತೆ ಹೇಳಿಲ್ಲ ಇದನ್ನ. ಅವ್ರು ನನ್ನ ಜೊತೆ ರೈಟಿಂಗ್ ವಿಚಾರ ಮಾತಾಡ್ಬೇಕಾದ್ರೆ ಅವ್ರು ಮಾತಾಡುವಂತ ಒಂದು ಟೋನ್ ಇರ್ಬೋದು, ಒಂದ್ ರೆಸ್ಪೆಕ್ಟ್ ಇರ್ಬೋದು, ಎಷ್ಟು ನೀಟಾಗಿ ಒಬ್ಬ ರೈಟರ್ಗೆ ಒಂದು ಪೇಷನ್ಸ್, ಒಂದು ಪ್ರೆಷರ್ ಇಲ್ದಂಗೆ ಮೈಂಡ್ ನ ಫಸ್ಟ್ ಫ್ರೀ ಆಗಿ. ನಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಏನೇ ಕೆಲಸ ಇದ್ರು ರೈಟಿಂಗ್ ಕೆಲಸ ಕೊಟ್ಟಾಗ ಫ್ರೀ ಮಾಡ್ಕೊಡ್ತಾರೆ ಮೈಂಡ್. ಅಂದ್ರೆ ರೈಟರ್ಗೆ ಆ ಪೀಸ್ ಬೇಕು ಅನ್ನೋದು ಗೊತ್ತು ಅವ್ರಿಗೆ. ಆ ತರದ್ ಇರ್ಬೋದು. ಆಮೇಲೆ ಆ ಸಿನಿಮಾಗೆ ನಮ್ಮ ಜಡೇಶ್ ಅವರು, ಮಾಸ್ತಿ ಅವರು ಎಲ್ಲರೂ ರೈಟರ್ ಆಗಿ ವರ್ಕ್ ಮಾಡಿರೋದು. ಅವ್ರನ್ನ ರೆಸ್ಪೆಕ್ಟ್ ಆಗಿ ಕಾಣೋದು, ಅವ್ರಿಗೆ ಸ್ಪೇಸ್ ಕೊಡೋದು, ಅದು ಸ್ಕ್ರೀನ್ ಅಲ್ಲಿ ಇರ್ಬೋದು, ಪ್ರಮೋಷನ್ ಅಲ್ಲಿ ಇರ್ಬೋದು, ಮತ್ತೊಂದ್ ಕಡೆ ಇರ್ಬೋದು, ಎಲ್ಲಾ ಕಡೆ ಇರ್ಬೋದು, ಇನ್ಕ್ಲೂಡಿಂಗ್ ಪೇಮೆಂಟ್. ನಾನ್ ಅವ್ರ ಜೊತೆ ವರ್ಕ್ ಮಾಡಿರೋದ್ರಲ್ಲಿ ನಾನ್ ತುಂಬಾ ಖುಷಿ ಆಗುವಷ್ಟು ಪೇಮೆಂಟ್ ಕೊಟ್ಟಿರುವಂತ ಪ್ರೊಡಕ್ಷನ್ ಅದು. ಅದ್ರ ನೆಕ್ಸ್ಟ್ ಕೆಲವು ಪ್ರೊಡಕ್ಷನ್ ಹೌಸ್ಗಳು ಏನಂದ್ರೆ, ನಿಮ್ಗೆ ರೈಟರ್ ಅಂದ್ರೆ ರೆಸ್ಪೆಕ್ಟ್ ಮಾಡೋದಕ್ಕೆ ದುಡ್ಡು ಬರಕ್ ಶುರು ಆಗಿದೆ, ದುಡ್ಡು ಕೊಡಕ್ ಶುರು ಆಗಿದ್ದಾರೆ. ಮೊನ್ನೆ ರಾಜಬಿ ಶೆಟ್ಟಿ ಸರ್ ಮತ್ತೆ ಇವ್ರ್ಯಾರು ರಕ್ಷಿತ್ ಶೆಟ್ಟಿ ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಂದ್ರೆ, ರೈಟರ್ ಎಷ್ಟು ಇಂಪಾರ್ಟೆಂಟ್, ಮಿನಿಮಮ್ ಇನ್ವೆಸ್ಟ್ಮೆಂಟ್ ರೈಟರ್ಗಳಿಗೆ ಮಾಡ್ಲೇಬೇಕು. ಯಾಕೆಂದ್ರೆ ಇಡೀ ಸಿನಿಮಾ ಸ್ಕೆಲಿಟನ್ ರೆಡಿ ಮಾಡೋದೇ ರೈಟರ್ಗಳು. ಅವ್ರೇನ್ ರೆಡಿ ಮಾಡ್ತಾರೋ ಅದ್ರ ಮೇಲೆ ಎಲ್ಲ ನಡೆಯುತ್ತೆ ಅನ್ನೋ ತರದ್ ಒಂದು ನಂಬಿಕೆ ಮತ್ತೆ ವಾಸ್ತವತೆ ಎಲ್ರಿಗೂ ಗೊತ್ತಾಗಿದೆ. ಹಾಗಾಗಿ ಈಗ ಹೊಸದಾಗಿ ಬರೋರ್ಗೆ ಏನಂದ್ರೆ, ರೈಟರ್ಗಳಾಗಿ ಬರೋರು ತುಂಬಾ ಓದ್ಕೊಳ್ಳಿ ಫಸ್ಟ್. ಅಂದ್ರೆ ನಿಮ್ ಎಜುಕೇಶನ್ ಓಕೆ, PUC ನೋ 10th ಡಿಗ್ರಿನೋ ಮಿನಿಮಮ್ ಡಿಗ್ರಿ ಮಾಡ್ಕೊಂಡಿದ್ರು ಓಕೆ, ಇಲ್ಲ ಮಾಸ್ಟರ್ಗಿನೋ ಏನೋ ನಿಮ್ದು ಎಜುಕೇಶನ್ ಏನಿರುತ್ತೆ ಅದಲ್ಲದೆ ಸಾಹಿತ್ಯಗಳು ಓದ್ಕೋಬೇಕು. ಯಾಕೆಂದ್ರೆ ನಾವೆಲ್ಲರೂ ಸಾಹಿತ್ಯಗಳು ಓದ್ಕೊಂಡು ಬಂದವರಲ್ಲ ನಾವೆಲ್ಲರೂ. ಸಿನಿಮಾ ಮೇಲೆ ಆಸೆಗೆ ಪ್ಯಾಷನ್ ಬಂದ್ಬಿಟ್ವಿ. ಬಟ್ ಇಲ್ಲಿಗೆ ಬಂದ್ಮೇಲೆ ತುಂಬಾ ಓದಕ್ ಶುರು ಆದ್ವಿ. ಹೇಗೇನು ಓದೋದಕ್ಕೂ ಕಾರಣ ತರುಣ್ ಸುಧೀರ್ ಸರ್. ಅವ್ರೇನಂದ್ರೆ, ನಾವ್ ಫಸ್ಟ್ ಈಗ ಬರೋರ್ಗೆ ಹೇಳ್ತೀನಿ, ಓದೋದು ಅಂದ್ರೆ ಏನ್ ಅನ್ಕೊಂಡಿದ್ರ ಅಂತಂದ್ರೆ, ಅವ್ರ ಬುಕ್ ಅಲ್ಲಿ ಓದ್ಬಿಟ್ಟು ಏನೋ ತಗೊಂಡ್ ನಾವು ಸಿನಿಮಾ ಮಾಡ್ಬಿಡ್ತೀವಿ ಅಂತನೋ, ಇಲ್ಲ ಅದೇನೋ ಇನ್ಸ್ಪೈರ್ ಆಗಿ ಮಾಡ್ತೀವಿ ಅನ್ನೋ ತರದ್ದು ಅಲ್ಲ. ಬುಕ್ ಓದ್ಬೇಕಾರೆ ನಂದೊಂದು ಐಡಿಯಾ ಶುರು ಆಗುತ್ತೆ. ಆ ಬುಕ್ ಅಲ್ಲಿ ಇರೋ ಒಂದು ಓದ್ಬೇಕಾರೆ, ಇನ್ಸಿಡೆಂಟ್ ಓದ್ಬೇಕಾರೆ ಈ ತರದೊಂದು ಇನ್ಸಿಡೆಂಟ್ ಮೇಲೆ ಸಿನಿಮಾ ಮಾಡ್ಬೋದಲ್ವಾ ಅಂತ ಅನ್ಸುತ್ತೆ.
ಇಡೀ ಸಿನಿಮಾನ್ ಕಟ್ಟಿಕೊಡುತ್ತೆ ಅದು ಹೊಸ, ಎಲ್ಲವೂ ಹೊಸದಾಗಿರುತ್ತೆ ಪೂರ್ತಿ. ಬಟ್ ಎಲ್ಲಾ ಹೊಸದಕ್ಕೆ ಒಂದು ಬೀಜ ಎಲ್ಲಿಂದ ಬರುತ್ತೆ ಅಂದ್ರೆ ನಾನು ಓದ್ಬೇಕಾದ್ರೆ ಬರುತ್ತೆ. ಒಂದ್ ಸಾಹಿತ್ಯ ಓದ್ಬೇಕಾದ್ರೂ, ಒಂದ್ ಕವನ ಓದ್ಬೇಕಾದ್ರೂ, ಒಂದ್ ಕಾದಂಬರಿ ಓದ್ಬೇಕಾದ್ರೂ, ಒಂದ್ ಬುಕ್ ಓದ್ಬೇಕಾದ್ರೂ ನಾವು ಮೊಬೈಲ್ ನೋಡ್ಕೊಂಡು ಸಿನಿಮಾ ನೋಡ್ಕೊಂಡು ಏನು ಕಲಿಯಕ್ಕಾಗಲ್ಲ. ಸಿನಿಮಾ ನೋಡ್ಕೊಂಡು ಸಿನಿಮಾ ಮಾಡುವಂತ ಮೂರ್ಖತನ ಇನ್ನೊಂದಿಲ್ಲ. ನಾನ್ ಹಂಗೆ ಮಾಡಿತ್ತು. ಸಿನಿಮಾ ನೋಡ್ಕೊಂಡು ಸಿನಿಮಾ ಮಾಡೋದು. ಓದ್ಬೇಕು. ಓದಿರೋದ್ರಿಂದನೇ ಯಾವಾಗ್ಲೂ ಬುಕ್ ಸಿನಿಮಾ ಆಗಿ ಕನ್ವರ್ಟ್ ಆದ್ರೆ ಮಾತ್ರ ಚೆನ್ನಾಗಾಗುತ್ತೆ. ಅಂದ್ರೆ ನಾವು ಕಾದಂಬರಿಗಳು ಸಿನಿಮಾ ಮಾಡಿ ಅಂತಲ್ಲ, ಓದ್ಬೇಕಾದ್ರೆ ನಿಮ್ಗೆ ಐಡಿಯಾಗಳು ಶುರು ಆಗುತ್ತೆ. ಆಮೇಲೆ ಎಂತ ಅದ್ಭುತವಾದ ರೈಟರ್ಗಳಿದ್ದಾರೆ ನಮ್ಮಲ್ಲಂತೂ, ಸಖತ್ ಸ್ಟ್ರಾಂಗೆಸ್ಟ್ ರೈಟರ್. ನಾವು ಲೈಬ್ರರಿ, ನಾನು ಇತ್ತೀಚೆಗೆ ಒಂದು 5 ವರ್ಷದ ಹಿಂದೆ ಓದಕ್ ಶುರು ಆಗಿದ್ದು. ಲೈಬ್ರರಿ ಒಂದು ರಾಶಿ ಇದೆ, ಅದು ನಮ್ಮ ಹಂಪಿ ಲೈಬ್ರರಿ ನೋಡೋದು ದೊಡ್ಡದೊಂದು ರಾಶಿ. ಅದು ಇಷ್ಟು ಬುಕ್ ನಮ್ ಲೈಫಲ್ಲಂತೂ ಓದಕ್ ಆಗೋದಿಲ್ಲ. ನೀವು ಯಾವ ಬುಕ್ ತೆಗೆದ್ರು ನಿಮ್ಗೊಂದು ಸಣ್ಣದ ಏನಾದ್ರು ಕೊಟ್ಟೆ ಆ ಬುಕ್ ಕಂಪ್ಲೀಟ್ ಆಗೋದು. ಯಾವ ಬುಕ್ ಓದೋದ್ರೂ ವೇಸ್ಟ್ ಆಗಲ್ಲ. ನಿಮ್ಗೆ ಏನ್ ಇಂಟ್ರೆಸ್ಟ್ ಇರುತ್ತೋ ಅದನ್ನ ನಿಮ್ಗೆ ಕ್ಯಾರಿ ಮಾಡುತ್ತೆ. ಆಮೇಲೆ ಒಂದು ಬುಕ್ ನ 100 ಜನ ರೈಟರ್ಗಳಿಗೆ ಕೊಟ್ರೆ 100 ಕತೆ ಮಾಡ್ತಾರೆ ಒಂದೇ ಬುಕ್ ನ. ಅಂದ್ರೆ ನಿಮ್ ಪರ್ಸೆಪ್ಷನ್, ನಿಮ್ ಐಡಿಯಾಲಜಿ ಎಲ್ಲ ಚೇಂಜ್ ಇರುತ್ತೆ. ಅದನ್ನ ಬರ್ಬೇಕು ನಿಮ್ ಹೊರಗಡೆಯಿಂದ ಅಂತಂದ್ರೆ ನೀವು ಓದ್ಲೇಬೇಕು. 100% ಓದ್ಬೇಕು. ನಾನು ಒಂದ್ 10 ವರ್ಷದಿಂದ ಓದ್ಬೇಕು ಅನ್ನೋರ್ಗೆಲ್ಲ ಆಡ್ಕೋತಿದ್ದೆ, ಓದೋದ್ರಿ ನಾನ್ ದೊಡ್ಡ ವಿದ್ವಾಂಸ, ನಮ್ ತರ ಚೆನ್ನಾಗಿದೆಯಲ್ಲ ಅಂತ. ಓದೋದ್ರಿಂದ ನಿನ್ನ ನಾಲೆಡ್ಜ್ ಬರೋದಕ್ಕಿಂತ ಅನ್ನೋಕ್ಕಿಂತ ನಿನ್ನ ಐಡಿಯಾಗಳು ಡೆವಲಪ್ ಆಗುತ್ತೆ ಚೆನ್ನಾಗಿ. ನೀನ್ ಒಳ್ಳೊಳ್ಳೆ ಐಡಿಯಾಗಳು ಒಂದು ಐಡಿಯಾ ಡೆವಲಪ್ ಆದ್ರೆ ಅದೊಂದು ಕತೆ ಆಗ್ಲಿ, ಚಿತ್ರಕಥೆ ಆಗ್ಲಿ, ಸಿನಿಮಾ ಆಗ್ಲಿ ಆಗೋದು. ಅದಕ್ಕೋಸ್ಕರ ಎಲ್ರು ಬರ್ಬೇಕಾದ್ರೆ ಮಿನಿಮಮ್ ಎಜುಕೇಶನ್ ಜೊತೆಗೆ ಓದಿರ್ಬೇಕು, ಬರವಣಿಗೆ ಇರಬೇಕು. ಮಿನಿಮಮ್ ನಿಮ್ಗೆ ಮಾಡೋದಕ್ಕೆ ಐಡಿಯಾ ಇದ್ಬಿಟ್ರೆ ಸಿನಿಮಾ ಅನ್ನೋದು ಒಂದು ಗ್ರಾಫ್ ಇರುತ್ತೆ, ಅದ್ರದ್ದು ಒಂದು ಗ್ರಾಮರ್ ಒಳಗೆ ಅದನ್ನ ತಂದು ಹಾಕಿದ್ರೆ ಅದು ಸಿನಿಮಾ ಆಗ್ಬಿಡುತ್ತೆ ಪೂರ್ತಿ. ಬಟ್ ಓದೋ ಐಡಿಯಾಗಳು ಡಿಸ್ಕಷನ್ಗಾಗ್ಲಿ, ಇನ್ನೊಂದಕ್ಕಾಗ್ಲಿ, ಸಿನಿಮಾ ಎಕ್ಸ್ಪೀರಿಯನ್ಸ್ಗಾಗ್ಲಿ, ಗೊತ್ತಿರೋರಾಗ್ಲಿ, ಕಾದಂಬರಿಗಳಾಗ್ಲಿ, ಇಂಟರ್ವ್ಯೂಗಳಾಗ್ಲಿ, ರೈಟರ್ಗಳದು ಅವೆಲ್ಲ ಓದಿದ್ರೆ ಬೆಸ್ಟ್. ಬರೋರು ಪ್ರಿಪೇರ್ ಆಗಿ ಓದ್ರಿ, ಚೆನ್ನಾಗಿ ಓದ್ತಾನೆ ಇರ್ಬೇಕು, ಸಾಯೋರ್ಗು ಓದ್ತಾ ಇರ್ಬೇಕು. ಆಮೇಲೆ ನಿಲ್ಸೋದಲ್ಲ ಅದು ನಿಮ್ಗೆ. ಆಮೇಲೆ ಅದ್ರದ್ದು ಮಜಾನೇ ಬೇರೆ. ಓದಕ್ ಶುರು ಆದ್ರೆ ಅದ್ರ ಮಜಾ ಸಿಗುತ್ತಲ್ಲ, ಅದು ಅಲ್ಟಿಮೇಟ್ ಮಜಾ, ಕಿಕ್ ಅದು. ನಮ್ಗೆ ಎಣ್ಣೆ ಅಭ್ಯಾಸ ಇಲ್ಲ, ಬಿಡಿ ಅಭ್ಯಾಸ ಇಲ್ಲ, ಟೀ ಕಾಫಿ ಕುಡಿಯಲ್ಲ, ಕಿಕ್ ಇರೋದೇ ಅದೊಂದೇ ನಮ್ಗೆ ಓದೋದು. ಸಖತ್ ಕಿಕ್ ಕೊಡುತ್ತದೆ. ಅಂದ್ರೆ ಕಿಕ್ಕೋಸ್ಕರ ಓದ್ಬೇಕು ಅಂತ 100%. ಸರ್, ಮುಂದೆ ನಿಮ್ಮ ಪ್ಲಾನ್ಗಳು, ಜೀವನ ಮುಂದೆ ಹೆಂಗ್ ಹೋಗತ್ತೆ? ಅದೇ ಏನಂದ್ರೆ ಫಸ್ಟ್ ಬರ್ಬೇಕಾದ್ರೆ ಕನಸು ಕಟ್ಕೊಬಂದ್ವಿ ನಾವು. ಕನಸು ಕಟ್ಕೊ ಬಂದಷ್ಟು ಈಸಿಯಾಗಿ ಇಲ್ಲ ಇಲ್ಲಿ ಅಂತ ಗೊತ್ತಾಗ್ತು. ಒಂದ್ 10 ವರ್ಷದ ಎಕ್ಸ್ಪೀರಿಯನ್ಸ್ ಏನ್ ಮಾಡ್ತಂತಂದ್ರೆ, ಅಂದ್ರೆ ಏನಿಲ್ಲ, ಇದು ಹಿಂಗೆ ಇರುತ್ತೆ, ನಮ್ ಕೈಲಿ ಏನ್ ಆಗಲ್ಲ ಅನ್ನೋ ತರದಕ್ಕೆ ತಂದ್ಬಿಡುತ್ತೆ ಒಂದು ಟೈಮ್ಗೆ. ಅದು ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರೆ ಎಫರ್ಟ್ ಆಗ್ತದೆ. ಕಳೆದ ಒಂದು 3 ವರ್ಷದಿಂದ ಏನಾಗಿದೆ ಅಂದ್ರೆ, ನಾನು ಅನ್ಕೊಂಡಿದ್ಕಿಂತ ಜಾಸ್ತಿ ಯಶಸ್ಸು ಸಿಗ್ತಾ ಇದೆ ನನಗೆ. ಅನ್ಕೊಂಡಿದ್ಕಿಂತ ಜಾಸ್ತಿ ಫೀಡ್ಬ್ಯಾಕ್, ಒಳ್ಳೊಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ. ಏನಂದ್ರೆ ಇದೆಲ್ಲವೂ ನಾನು ಅವತ್ ಮಾಡಿದ್ನಲ್ಲ ಕೆಲಸ, ಅದ್ರದಲ್ಲ, 10 ವರ್ಷ ಮಾಡ್ಕೊಂಡ್ ಬಂದಿದ್ದಲ್ಲ ನಾನು. ಅದ್ರದ್ದು ಎಲ್ಲದು ಎಫರ್ಟ್ ಈಗ ನಮ್ಗೆ ರಿಟರ್ನ್ ಆಗಿ ಬರಕ್ ಶುರು ಆಗಿದೆ ಎಲ್ಲ ಪೂರ್ತಿ. ಈಗ ಮೊನ್ನೆ ನನಗೆ ಕಾಟೇರ ಸಿನಿಮಾದ ಸಾಂಗ್ ಸಕ್ಸಸ್ ಇರ್ಬೋದು, ನಾನ್ ಚೆನ್ನಾಗಾಗುತ್ತೆ ಅಂತ ಗೊತ್ತಿತ್ತು ನಮ್ಗೆ. ಡಿ ಬಾಸ್ ಸಿನಿಮಾ ಸಾಂಗ್ ಅದನ್ನೇ ಅದೊಂದು ಇಟ್ಟೆ, ಬರೆಯೋಗ್ಲೇ ಇಟ್ಟದು. ಯಾರು ಬರೋದ್ರು ಇಟ್ಟು, ನಾನೇ ಬರೀಬೇಕು ಅಂತೇನಿಲ್ಲ, ಅದು ಯಾರು ಬರೋದ್ರು ಇಟ್ಟಾಗುತ್ತೆ ಬಾಸ್ ಸಿನಿಮಾಗೆ ಸಾಂಗ್ಗಳನ್ನ. ಬಟ್ ಅದು ಅದಕ್ಕಿಂತ ದೊಡ್ಡ ಮೀರಿದ್ದು ಸಕ್ಸಸ್ ನಮ್ಗಿದೆಲ್ಲ. ಅಂದ್ರೆ ಯಾಕೆ ನಮ್ಗಿದ ಅಷ್ಟು ದೊಡ್ಡ ಸಕ್ಸಸ್ ಅಂತಂದ್ರೆ, ನಮ್ಗಿಂತ ದೊಡ್ಡ ಸಕ್ಸಸ್ ತಗೊಂಡ್ರು ಇದಾರೆ. ನಮ್ಗೇನು ಆಗೋದೇ ಇಲ್ವೇನೋ ಅನ್ನೋ ಲೆವೆಲ್ ತಗೊಂಡು ಹೋಗ್ಬಿಟ್ಟಿತ್ತು ನಮ್ ಮೈಂಡ್ ಸೆಟ್ ಎಲ್ಲ. ಹಂಗೂ ನಾವು ಕಾನ್ಫಿಡೆಂಟ್ ಬಿಡದೆ, ಇಲ್ಲ ಇನ್ನೇನೋ ಆಗುತ್ತೆ, ಇನ್ನೇನೋ ನನಗೆ ಅಲ್ವಾ ಸಕ್ಸಸ್ ಸಿಗ್ಬೇಕಾಗಿರೋದು ಅನ್ನೋ ತರದ್ದು. ಇಂಡಸ್ಟ್ರಿ ಗ್ರೋತ್ ಡೆವಲಪ್ ಆಗ್ತಾ ಬಂದಂಗೆಲ್ಲ ನಮ್ಗೇನೋ ಆಗುತ್ತೆ ಅಂತ ಅನ್ಸ್ದಾಗ, ಕಳೆದ 2-3 ವರ್ಷದಿಂದ ನಮ್ಗೆ ಒಳ್ಳೆ ಸಾಂಗ್ಗಳು ಶುರು ಆಗ್ತು, ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಕಾಂಟ್ಯಾಕ್ಟ್ ಸಿಕ್ತು, ಒಳ್ಳೆ ಪ್ರೊಡಕ್ಷನ್ ಹೌಸ್ ಗಳದ್ದು ಅಪ್ರೋಚ್ ಮಾಡಿದ್ವಿ, ಒಳ್ಳೆ ಡೈರೆಕ್ಟರ್ ಗಳಿಗೆ, ಒಳ್ಳೆ ಹೀರೋಗಳ ಕತೆ ಬರಕ್ ಶುರು ಆದ್ವಿ. ಇವೆಲ್ಲವೂ ಮಾಡಕ್ ಶುರು ಆದಾಗ ಏನಂದ್ರೆ ನಮ್ಗೆ ಒಂದು ಎಕ್ಸ್ಪೋಜರ್ ಸಿಕ್ತು. ನೀಟಾಗಿ ಮಾಡ್ಬೋದು ನೀವು ಸಿನಿಮಾ ಡೈರೆಕ್ಷನ್ ಇದ್ ಮಾಡ್ಬೋದು ಅಂತ. ಹಾಗಾಗಿ ನಾನು ಡೈರೆಕ್ಷನ್ ಮಾಡೋದಕ್ಕೆ ಬಂದಿರೋದು. ಆಮೇಲೆ ನನ್ನ ಪ್ರಿಪರೇಷನ್ 100% ಡೈರೆಕ್ಷನ್ಗೆ ಇರುತ್ತೆ ಯಾವಾಗ್ಲೂ. ರೈಟಿಂಗ್ ಅನ್ನೋದು ನಾಲೆಡ್ಜ್, ಅದು ನಿಮ್ಗೆ ಡೈರೆಕ್ಟರ್ಗೂ ಬೇಕು. ಆಮೇಲೆ ಬೆಸ್ಟ್ ಡೈರೆಕ್ಟರ್ ನನ್ನ ಪ್ರಕಾರ ಬೆಸ್ಟ್ ರೈಟರ್ ಆಗಿರ್ಬೇಕು ಅಂತ ಅನ್ಸುತ್ತೆ. ಅಂದ್ರೆ ಅಟ್ಲೀಸ್ಟ್ ಅವನು ಬರವಣಿಗೆ ಅವನಲ್ಲಿ ಇಲ್ಲ ಅಂದ್ರೂ ಯಾವ್ದು ಒಳ್ಳೆ ರೈಟಿಂಗ್ ಅಂತ ಗೊತ್ತಿರೋ, ಜಡ್ಜ್ಮೆಂಟ್ ಆದ್ರೂ ಗೊತ್ತಿರ್ಬೇಕು. ನಾನು ರೈಟರೇ ಆಗಿರೋದ್ರಿಂದ ನನಗೆ ಅದೊಂದು ಪ್ಲಸ್. ನಾನು ಓದೋದ್ರಿಂದ ನನಗೆ ರೈಟಿಂಗ್ ಅಭ್ಯಾಸ ಅಡ್ವಾಂಟೇಜ್ ಆಗುತ್ತೆ, ನನಗೆ ಡೈರೆಕ್ಷನ್ಗೂ ಇದಾಗುತ್ತೆ. ಕತೆಗಳು ನಾವು ಮುಂಚೆ ಮಾಡ್ತಿರೋದಕ್ಕೆ ಈಗಲೂ ತುಂಬಾ ಚೇಂಜಸ್ ಮಾಡ್ಕೊಂಡಿದೀವಿ. ಸಹವಾಸಗಳು, ಅದನ್ನೇ ಸಹವಾಸ ದೋಷ ಅಂತ ಅನ್ನೋದು. ಮೊದ್ಲೊಂದು ಸರ್ಕಲ್ ಇರುತ್ತೆ, ಅದು ಹೆಂಗಿರುತ್ತೆ ಅಂದ್ರೆ ಬರೀ ನೆಗೆಟಿವ್ಸ್. ಅದು ಪೂರ್ತಿ ಇಂಡಸ್ಟ್ರಿಯಲ್ಲಿ ನಾವೇನು ದಬಕ್ಕಾಗಲ್ಲ ಅನ್ನೋದು ಒಂದು ಟೀಮ್ ಇರುತ್ತೆ ಪೂರ್ತಿ. KGF ಇಂದ ಹಿಡಿದು ಕಾಂತಾರ ಸಿನಿಮಾವರೆಗೂ ಬೈಕೊಂಡು ಕೂತಿರ್ತಾರೆ. ಆ ತರದೊಂದು ಟೀಮ್, ಆ ತರದ ಗ್ಯಾಂಗ್ಗಳನ್ನ ನೋಡ್ಬಿಟ್ಟಿದ್ವಿ. ಅವ್ರನ್ನ ನೀವು ಮೆಚ್ಚೋಕೆ ಆಗಲ್ಲ. ಯಾವ್ದು ಇಂಟರ್ನ್ಯಾಷನಲ್ ಸಿನಿಮಾ ಆಸ್ಕರ್ ತಗೊಂಡಿರೋ ಸಿನಿಮಾನ ಕೂತ್ಕೊಂಡು ನೀಟಾಗಿ ಹೇಳ್ತಾರೆ, ಇದು ತಪ್ಪು, ಇದು ತಪ್ಪು, ಇದು ತಪ್ಪು ಅಂತ. ಆ ತರ ಸರ್ಕಲ್ ಅಲ್ಲಿ ಇದ್ದಾಗ ಏನ್ ಅನ್ಸುತ್ತೆ ಅಂದ್ರೆ ಬರೀ ತಪ್ಪು ಹುಡ್ಕೋದೆ ಅನ್ನೋ ತರ ಅನ್ಸುತ್ತೆ. ಸಹವಾಸ ಯಾವಾಗ ಚೇಂಜ್ ಆಗೋದು, ಒಳ್ಳೆ ಪಾಸಿಟಿವ್ ಸರ್ಕಲ್ ಬರ್ತೀವಿ ಅಂದ್ರೆ ನಿಮ್ಗೆ ಸಣ್ಣ ಆಪರ್ಚುನಿಟಿ ಕೂಡ ನಿಮ್ಗೆ ದೊಡ್ಡದೇನೋ ನನಗೆ ಬದುಕು ಕಟ್ಕೊಡುತ್ತೆ ಅನ್ನೋ ತರ ಶುರು ಆಗುತ್ತೆ. ಆ ತರದ್ದು ಯಾವಾಗ್ಲೂ ಸಹವಾಸ ದೋಷಗಳು ಆಗಿರ್ಬೇಕು ನಮ್ಗೆ. ಪಾಸಿಟಿವ್ ಯೋಚನೆ ಮಾಡೋರ ಜೊತೆ, ಪಾಸಿಟಿವ್ ಕೆಲಸ ಮಾಡೋರ ಜೊತೆ, ಜೀವನದಲ್ಲಿ ನಾವು ಉದ್ಧಾರ ಆಗ್ತೀವಿ ಅಂತ ಯೋಚನೆ ಮಾಡೋರ ಜೊತೆ ಇದ್ರೆ ಅರ್ಧ ಗೆದ್ವಿ. ಆಮೇಲೆ ನಮ್ಮ ಎಫರ್ಟ್ ಅರ್ಧ ಗೆಲ್ಸ್ಬಿಡುತ್ತೆ.
ಹಾಗಾಗಿ ನಾನು ಈಗಿರೋ ಸರ್ಕಲ್ ಆ ತರದೊಂದು ಪಾಸಿಟಿವ್ ಸರ್ಕಲ್ ನಾನ್ ಅನ್ಕೊಂಡಿರೋದು. ಇಂಡಸ್ಟ್ರಿಯಲ್ಲಿ ಎಲ್ಲವೂ ಸಕ್ಸಸ್ ನೋಡಿರೋರು, ಸಕ್ಸಸ್ ಆಗೋದಕ್ಕೆ ಏನ್ ಮಾಡ್ಬೇಕು ಆಮೇಲೆ ಒಳ್ಳೇದು ಮಾತ್ರ ಮಾತಾಡೋರು, ಆ ತರದ್ದೇ ಇರೋದ್ರಿಂದ ಈಗ ನನಗೆ ತುಂಬಾ ಕಾನ್ಫಿಡೆಂಟ್ ಇರೋದೇನಂದ್ರೆ ಒಳ್ಳೆ ಸಿನಿಮಾ ಮಾಡೋದ್ರಿಂದ ಒಳ್ಳೇದಾಗೆ ಆಗುತ್ತೆ ಅನ್ನೋ ತರದಾಗಿ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಿದೀನಿ. ಈಗ ನಮ್ಗೇನಂದ್ರೆ ನನಗೆ ಗುರುಗಳ ತರ ಇರೋದು ತರುಣ್ ಸರ್. ಯಾವಾಗ್ಲೂ ನನಗೆ ಯಾವುದೇ ಐಡಿಯಾಗಳು ಬಂದ್ರು ಅವ್ರಿಗೆ ಇದು ಹೇಳೋದು, ನಾನು ಅವ್ರ ಜೊತೆ ಶೇರ್ ಮಾಡ್ಕೊಂಡ ತಕ್ಷಣನೇ ಇದು ಬೇಡ, ಇದು ಯಾಕೆ ಬೇಡ ಅಂತ ಹೇಳ್ತಾರೆ ಅವ್ರು. ಕೆಲವ್ರು ಏನಂದ್ರೆ ಇದು ಬೇಡ ಏನೋ ಬೇಕು ಅಂತ ಹೇಳ್ತಾರೆ, ಅವ್ರ ಹತ್ರ ಎಣಗೋದ್ ಕಷ್ಟ. ಏನೋ ಬೇಕು, ಯಾಕೆ ಬೇಡ ಏನ್ ಬೇಕು ಎರಡು ಕ್ಲಿಯರ್ ಆಗಿ ಹೇಳ್ತಾರೆ. ಇದಕ್ ಬೇಡ, ಈ ರೀಸನ್ ಇದು ಬೇಡ, ಇಲ್ಲಿಗೆ ಏನ್ ಬೇಕು ಅಂತ ಹೇಳ್ತಾರೆ. ಈಸಿ ಅದನ್ನ ಮಾಡೋದು. ಆ ತರದ್ದು ನಿಮ್ಗೆ ಸ್ಟೇಜ್ ಬೈ ಸ್ಟೇಜ್ ಅವರು ವರ್ಕ್ ಮಾಡ್ಕೊಂಡು ಹೋಗ್ತಾರೆ. ಆ ತರದ್ದು ಒಂದು ಸ್ಕ್ರಿಪ್ಟ್, ಒಂದೆರಡು ಸ್ಕ್ರಿಪ್ಟ್ ಆ ತರದ್ದು ರೆಡಿ ಮಾಡ್ತಾ ಇದ್ದೀನಿ. ಅವ್ರ ಗೈಡೆನ್ಸ್ ಅಲ್ಲೇ ನನಗೆ ಅವ್ರದ್ದೊಂದು ಇನ್ಪುಟ್ಸ್ ಅಲ್ಲೇ ಮಾಡ್ತಾ ಇದೀವಿ. ಒಂದಷ್ಟು ಓದಿರೋ ನಾಲೆಡ್ಜ್ ಎಲ್ಲವೂ ತುಂಬಾ ಚೆನ್ನಾಗಿ ನಮ್ಗೆ ಈಗ ಕಾನ್ಫಿಡೆಂಟ್ ಬರ್ಸೋದು ಯಾವ್ದು ಅಂತಂದ್ರೆ, ಒಂದು ನನ್ನ ಸರ್ಕಲ್, ಇನ್ನೊಂದು ನನ್ನ ನಾಲೆಡ್ಜ್. ಅಂದ್ರೆ ನಾನು ಓದ್ಕೊಂಡು ತಗೊಂಡಿರ್ತೀನಲ್ಲ, ಆ ನಾಲೆಡ್ಜೇ ನೀ ಏನಾದ್ರೂ ಸಕ್ಸಸ್ ಮಾಡ್ತೀಯ ಅನ್ನೋ ತರದ್ದು ಅನ್ಕೊಂಡಿರೋದ್ರಿಂದ ಈಗ ಆ ತರದ್ದು ಕಥೆಗಳು ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನು ತುಂಬಾ ರೈಟಿಂಗ್ ನ ತುಂಬಾ ನಂಬೋದ್ರಿಂದ ತುಂಬಾ ಸ್ಟ್ರಾಂಗ್ ಆಗಿ ರೈಟಿಂಗ್ ಎಲ್ಲ ಮಾಡ್ಕೊಂಡು ರೆಡಿ ಇದ್ದೀನಿ. ಆಮೇಲೆ ನನಗೆ ಏನಂದ್ರೆ ದೊಡ್ಡ ಪ್ರೊಫೈಲ್ ರೆಡಿ ಆಗಿದೆ ಈಗ. ನಮ್ಗೆ ಕಾಟೇರ ಸಿನಿಮಾದ್ದು ರೈಟರ್ ಆಗಿರ್ಬೋದು, ಇಲ್ಲ ನಾನು ಆ ಸಿನಿಮಾದಲ್ಲಿ ಸಹ ನಿರ್ದೇಶಕನ ಕೆಲಸ ಮಾಡಿದ್ದೀನಿ ಅದಿರ್ಬೋದು, ಆ ತರದ ಒಂದು ಪ್ರೊಫೈಲ್ ಇದೆ. ಈಗ ಹೋಗಿ ಒಳ್ಳೆ ಪ್ರೊಡಕ್ಷನ್ ಹೌಸ್ಗಳಿಗೆ, ನಾನು ಮೊದ್ಲೇ ಹೇಳಿದ್ರಲ್ಲ ನಿಮ್ಗೆ, ಹೀರೋ, ಡೈರೆಕ್ಟರ್ ಅಥವಾ ಪ್ರೊಡಕ್ಷನ್ ಹೌಸ್ ಮೂರಲ್ಲಿ ಒಬ್ರು ಇರ್ಬೇಕು. ಆತರ ನಾನ್ ಝೀರೋ, ನಂದಿನೇನಿಲ್ಲ, ಇನ್ನಿರೋದು ಎರಡೇ ಆಪ್ಷನ್ ನನ್ಗೆ. ಆ ತರದಲ್ಲಿ ಯಾವ ಆಪ್ಷನ್ ನನಗೆ ಪೂರಕವಾಗಿ ಆಗುತ್ತೋ ಆ ತರದ್ ಮಾಡ್ಕೊಂಡು ನೆಕ್ಸ್ಟ್ ಇಮಿಡಿಯೇಟ್ 2024ರಲ್ಲಿ ನಂದು ಮಾಡಿ ಸಿನಿಮಾ ರಿಲೀಸ್ ಮಾಡ್ಬೇಕು ಅನ್ನೋ ತರ ಪ್ರಯತ್ನದಲ್ಲಿ ಇದೀನಿ. ಅದಕ್ಕೆ ಪಾಸಿಟಿವ್ ಆಗಿ ಎಲ್ಲ ನಡೀತಾ. ಆಮೇಲೆ ತುಂಬಾ ಜನ ಸಪೋರ್ಟ್ ಮಾಡಕ್ ರೆಡಿ ಇದಾರೆ. ಈ ಸಲ ಹುಡುಕಾಟ ಇತ್ತು, ಮೊದ್ಲು ಪ್ರೊಡ್ಯೂಸರ್ನ ಹುಡ್ಕೋದು ಅಂದ್ರೆ ಒಂದ್ ಸಾಧನೆ ಅನ್ನೋ ತರ ಇತ್ತು. ಈಗ ಹಂಗಲ್ಲ, ನಿಮ್ಗೆ ಪ್ರೊಡ್ಯೂಸರ್ಸ್ ಇದಾರೆ, ಸಿನಿಮಾನ್ ಚೆನ್ನಾಗ್ ಮಾಡ್ಬೇಕು ಅನ್ನೋದು ಬಗ್ಗೆ ಸಾಧನೆ ಅನ್ನೋ ತರದಿದ್ದು. ಇದನ್ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಪ್ರೊಡ್ಯೂಸರ್ ಕೂರ್ಸಿದ್ರೆ ಪ್ರೊಡ್ಯೂಸರ್ ಮೀಟಿಂಗ್ ಕೂರಿಸ್ತೀನಿ ಅನ್ನೋ ರೆಡಿ ಇದಾರೆ, ಪ್ರೊಡ್ಯೂಸರ್ ಸಿನಿಮಾ ಮಾಡ್ಬೇಕು ಅನ್ನೋ ರೆಡಿ ಇದಾರೆ. ಬಟ್ ಒಳ್ಳೆ ಸಿನಿಮಾ ಮಾಡ್ಬೇಕು ಅನ್ನೋ ತರ ಟೀಮ್ ಇದೆಯಲ್ಲ, ಆ ತರದ್ದು ಈಗ ಚೆನ್ನಾಗೆ ರೆಡಿ ಆಗಿದೆ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.